ಶಿವಮೊಗ್ಗ ನಗರದಲ್ಲಿ ಇವತ್ತು 2 ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಒಂದು ಕಡೆಯಿಂದ ಬಿಜೆಪಿ, ಮತ್ತೊಂದು ಕಡೆಯಿಂದ ಕಾಂಗ್ರೆಸ್ಸು. ದೆಹಲಿ ಏನು ಘಟನೆ ಆಗಿದೆ, ನೀಟ್ ಪೇಪರ್ ಏನು ಲೀಕ್ ಆಯಿತು, ಅಲ್ಲಿ ಒಂದು ಕಡೆಯಿಂದ ಪ್ರತಿಭಟನೆ ಆಗ್ತದೆ, ಅಲ್ಲಿ ಲಾಠಿಚಾರ್ಜ್, ಅದನ್ನು ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಗಳಿದ್ರೆ, ಮತ್ತೊಂದು ಕಡೆಯಿಂದ ಬಿಜೆಪಿ ಕೂಡ ಏನು ಕಾಂಗ್ರೆಸ್ಸು ಅದನ್ನು ದುರ್ಬಳಕೆ ಮಾಡ್ಕೊ ಅಂತ ಹೇಳಿ ಬಿಜೆಪಿ ಕೂಡ ಪ್ರತಿಭಟನೆ ಮಾಡ್ತು. ನಾವೀಗ ಕಾಂಗ್ರೆಸ್ ಕಚೇರಿ ಮುಂಭಾಗದಲ್ಲಿದ್ದೇವೆ. ಈ ಕಾಂಗ್ರೆಸ್ ಕಚೇರಿ ಮುಂದೆ ವಾತಾವರಣ ನೋಡ್ಬೋದು ಹೇಗೆ ಅಂತೇಳಿ, ಕಾಂಗ್ರೆಸ್ ಕಚೇರಿ ಏನು ಸಂಪೂರ್ಣವಾಗಿ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಈ ಒಂದು ಕಾಂಗ್ರೆಸ್ ಕಚೇರಿಗೆ ಕೆಲವೇ ಕ್ಷಣಗಳ ಮೊದಲು ಬಿಜೆಪಿಯ ಕಾರ್ಯಕರ್ತರು ನುಗ್ಗಿ ಇಲ್ಲಿ ಏನಂದರೆ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನ ಮಾಡಿದರು. ನಾವು ನೋಡ್ಬೋದು ಫ್ಲೆಕ್ಸ್ ಇದೆ, ಆ ಫ್ಲೆಕ್ಸ್ ನೋಡ್ಬೋದು. ಫ್ಲೆಕ್ಸ್ ಬಂದಂಥ ಬಿಜೆಪಿಯ ಏನು ಕಾರ್ಯಕರ್ತರು ಬಂದರು, ಆ ಫ್ಲೆಕ್ಸನ್ನು ಸಂಪೂರ್ಣವಾಗಿ ಕಿತ್ತಾಕಿದ್ದಾರೆ. ಅದನ್ನು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಒಂದು ಕಡೆ ಆದರೆ ಮತ್ತೊಂದು ಕಡೆಯಿಂದ ಕಾಂಗ್ರೆಸ್ ಕಚೇರಿ ಒಳಗಡೆ ಕೂಡ ಕಚೇರಿ ಒಳಗೆ ಮತ್ತು ಹೊರಗೆ ಕೂಡ ಮೊಟ್ಟೆಯನ್ನು ಎಸೆದಿದ್ದಾರೆ. ಮೊಟ್ಟೆ ಎಸೆದು ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿದರು. ಹಾಗೆ ಪೊಲೀಸ್ ನೋಡ್ಬೋದು, ಪೊಲೀಸ್ ಯಾವ ರೀತಿ ವಾತಾವರಣ ಅಂತೇಳಿ ಪೊಲೀಸರು ಹೈ ಅಲರ್ಟ್ ಆಗಿದ್ದರು, ಬಿಗಿ ಬಂದೋಬಸ್ತನ್ನು ಏರ್ಪಡಿಸಿದರು. ಇದರ ನಡುವೆ ಕೂಡ ಬಿಜೆಪಿ ಕಾರ್ಯಕರ್ತರು ಒಳಗೆ ನುಗ್ಗಿ ಏನು ಕಾಂಗ್ರೆಸ್ ಕಚೇರಿ ಮೇಲೆ ಒಂದಿಷ್ಟು ಮೊಟ್ಟೆ ಎಸೆಯುವಂಥದ್ದಾಯಿತು, ಫ್ಲೆಕ್ಸನ್ನು ಇರುವಂಥ ಒಂದು ಘಟನೆ ನಡೆಯಿತು. ಇದರ ಬಳಿಕ ಅಂದರೆ ಪೊಲೀಸರು ಈಗ ನೋಡ್ಬೋದು, ಬಿಜೆಪಿ ಕಾರ್ಯಕರ್ತರು ಯಾವುದೇ ಸಂದರ್ಭದಲ್ಲಿ ಕೂಡ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಪೊಲೀಸ್ಗೆ ಎರಡು ರಸ್ತೆ ಏನು ಕಾಂಗ್ರೆಸ್ ಕಚೇರಿ ಎಲ್ಲ ಸಂಪರ್ಕಿಸುವ ಎಲ್ಲ ರಸ್ತೆಗಳನ್ನು ಕೂಡ ಬ್ಲಾಕ್ ಮಾಡಿದ್ದಾರೆ, ಬ್ಯಾರಿಕೇಡ್ ಹಾಕಿದ್ದಾರೆ. ಹಾಗಾಗಿ ಹೈ ಅಲರ್ಟ್ ಕೂಡ ಆಗಿದ್ದಾರೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇವತ್ತು ಬೆಳಗ್ಗೆಯೂ ಕೂಡ ಕಾಂಗ್ರೆಸ್ ಮಹಾವೀರ ವೃತ್ತದಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ರು. ಪ್ರತಿಭಟನೆ ಮಾಡೋ ಸಂದರ್ಭ ಒಂದಿಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಅವರು ಏಕಾಏಕಿ ಬಿಜೆಪಿ ಕಚೇರಿ ನುಗ್ತಾರೆ, ಅಲ್ಲಿ ಹೋಗಿ ದಾಂಧಲೆ ಮಾಡ್ತಾರೆ, ಒಳಗೆ ನುಗ್ಗಿ ಏನೊಂದು ಆ ಘಟನೆ ಆಗುತ್ತೆ. ಹಾಗಾಗಿ ಅಲ್ಲಿ ಕೂಡ ಪೊಲೀಸ್ ಜೀಪ್ ಮೇಲೆ ನಿಂತ್ಕೊಂಡು ಕಾಂಗ್ರೆಸ್ ಏನು ಮುಖಂಡ ಇದ್ದಾನೆ ಆತ ಕೂಡ ನಿಂತ್ಕೊಂಡು ಕಾಂಗ್ರೆಸ್ ಬಾವುಟ ಇಟ್ಕೊಂಡು ತನ್ನ ಆಕ್ರೋಶವನ್ನು ಹೊರಹಾಕ್ತಾನೆ. ಹಾಗಾಗಿ ಇದು ಎಲ್ಲ ಒಂದು ಕಡೆಯಿಂದ ಬಿಜೆಪಿ ಏನು ಕಾರ್ಯಕರ್ತರನ್ನು ಕೆರಳಿಸಿದ ಪರಿಣಾಮವಾಗಿ ಈಗ ಅವರು ಕಾಂಗ್ರೆಸ್ ಕಚೇರಿಗೆ ಬಂದು ಅವರು ಕೂಡ ಕಾಂಗ್ರೆಸ್ ಕಚೇರಿ ಮುತ್ತಿಗೆ ಹಾಕುವಂಥ ಪ್ರಯತ್ನ ಮಾಡಿದರು. ಇಲ್ಲಿ ಬಂದು ಮೊಟ್ಟೆ ಎಸೆದು ಫ್ಲೆಕ್ಸ್ ಇರುವಂಥ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಶಿವಮೊಗ್ಗ ಬಿಜೆಪಿ ಕಚೇರಿ ಮತ್ತು ಕಾಂಗ್ರೆಸ್ ಕಚೇರಿ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಈ ಒಂದು ಪ್ರಕರಣದಲ್ಲಿ ಎರಡು ಕಡೆಯಿಂದ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಬಿಜೆಪಿ ಕಾರ್ಯಕರ್ತರು ಅನೇಕ ಕಾರ್ಯಕರ್ತರು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ವಿ, TV9 ಶಿವಮೊಗ್ಗ.